ವಿಜೃಂಭಣೆಯಿಂದ ಆಚರಣೆ ಮಾಡಿದ ಅಂಬೇಡ್ಕರ್ ಜಯಂತ್ಯುತ್ಸವ ದೇವನಹಳ್ಳಿ ತಾಲೂಕು ಬೋದಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸವಕನಹಳ್ಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯನ್ನು ಗ್ರಾಮದಲ್ಲಿ ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಅಂಬೇಡ್ಕರ್ ಮತ್ತು ಜಗಜೀವನ್ ರಾಮ್ ರವರ ಭಾವಚಿತ್ರಗಳನ್ನು ಬೆಳ್ಳಿ ರಥದ ಹೂವಿನ ಪಲ್ಲಕ್ಕಿಯೊಂದಿಗೆ ಡಿಜೆ ಹಾಕಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆ ವೇಳೆ ಗ್ರಾಮದ ಪುಟ್ಟ ಪುಟ್ಟ ಮಕ್ಕಳು ಸೇರಿದಂತೆ ಹಲವರು ಸ್ಟೆಪ್ ಹಾಕಿದ್ರು. ಇದೇ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ಎಸ್ಪಿ ಮುನಿರಾಜು ಮಾತನಾಡಿ, ಅಂಬೇಡ್ಕರ್ ಒಂದು ಜಾತಿಗಾಗಲಿ ಒಂದು ಸಮುದಾಯಕ್ಕಾಗಲಿ ಸೀಮಿತವಾಗಿಲ್ಲ. ದೇಶದ ಎಲ್ಲ ಜಾತಿ ಸಮುದಾಯಕ್ಕೂ ಸೀಮಿತವಾಗಿದ್ದಾರೆ. ಅವರು ಹಾಕಿರುವ ಬುನಾದಿಯಲ್ಲಿ ನಡೆಯುತ್ತಿದ್ದೇವೆ. ಅಂಬೇಡ್ಕರ್ ಹಬ್ಬಕ್ಕೆ ಎಲ್ಲರೂ ಭಾಗವಹಿಸಬೇಕು. ಅವರ ಹುಟ್ಟುಹಬ್ಬವನ್ನು ಭಾರತದಲ್ಲಿ ಮಾತ್ರ ಆಚರಣೆ ಮಾಡುತ್ತಿಲ್ಲ, ವಿಶ್ವದೆಲ್ಲೆಡೆ ಆಚರಿಸಲಾಗುತ್ತಿದೆ ಎಂದರು. ಇದೇ ವೇಳೆ ಮಾತನಾಡಿದ ಡಾಕ್ಟರ್ ಎಸ್ಪಿ ಮುನಿಯಪ್ಪ ಮಾತನಾಡಿ, ಇಂದು ನಮ್ಮ ಊರಿನ ಯುವಕರೆಲ್ಲ ಸೇರಿ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಜಯಂತಿ ಆಚರಣೆ ಮಾಡುತ್ತಿದ್ದೇವೆ. ಪ್ರತಿ ಗ್ರಾಮಗಳಲ್ಲಿ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲನೆ ಮಾಡಬೇಕು. ಆಗ ಮಾತ್ರ ಸಮಾನತೆಗೆ ಅವಕಾಶ. ಮಹನೀಯರ ಆದರ್ಶಗಳನ್ನು ಮಕ್ಕಳು ಪಾಲಿಸಿದರೆ ಮುಂದೆ ಉತ್ತಮ ಪ್ರಜೆಗಳಾಗುವರು ಎಂದರು. ಇದೇ ವೇಳೆ ಬೆದಲೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯ ಅನಿತಾ, ಸ್ಫೂರ್ತಿ, ರಾಮು, ವೆಂಕಟೇಶ್, ಆಂಜನಪ್ಪ, ರಾಜಣ್ಣ, ರಾಮಣ್ಣ, ಮುನಿಯಪ್ಪ ಸೇರಿದಂತೆ ಅನೇಕರು ಇದ್ದರು. ವರದಿ ಯಲಿಯೂರು ರಾಧಾಕೃಷ್ಣ, NKS TV4, ದೇವನಹಳ್ಳಿ. ಕಾರ್ಯಕ್ರಮವನ್ನು ಸಾವಕನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರೆಲ್ಲ ಸೇರಿ ಹಾಗೂ SP ಮುನಿರಾಜಣ್ಣ ಅವರ ನೇತೃತ್ವದಲ್ಲಿ ಬಹಳ ಚೆನ್ನಾಗಿ ಮೂಡಿಬರ್ತಾ ಇದೆ. ಇದೇ ಥರ ವರ್ಷ ಮಾಡಬೇಕಂತ ನಮ್ಮ ಎಲ್ಲ ಕಾಲೋನಿಯವರು ಅಥವಾ ಇಡೀ ಊರಿನವರೆಲ್ಲ ಸೇರಿ ನಾವೊಂದು ಆಸೆ ಪಟ್ಟಿದ್ದೀರಿ. ಇದೇ ಮುಂದಕ್ಕೆ ಹೇಳೋಂಥದ್ದು ಏನಿಲ್ಲ ಸರ್, ಎಲ್ಲ ನಿಮಗೆ ತಿಳಿರೋದೆ. ನೀವೇ ಅವರ ಆದೇಶಗಳನ್ನು ನಮ್ಮ ಹಳ್ಳಿ ಕಾಲೋನಿ ಮಕ್ಕಳು ಈಗಿನಂಥ ಮಕ್ಕಳು ಮುಂದಕ್ಕೆ ಎಲ್ಲ ಇದೆ ಮುಂದಿನ ಪ್ರಜೆಗಳಾಗಿ ಕಾರ್ಯಕ್ರಮನ ಇದೇ ಥರ ಭಾಗವಹಿಸ್ಕೊಂಡು ಬರಬೇಕಂತ ನಮ್ಮೆಲ್ಲರ ಆಸೆ ಇದೆ. ಬಾಬಾ ಅಂಬೇಡ್ಕರ್ ಅವರ ಜಯಂತಿಯನ್ನು ಒಂದು ಹಬ್ಬದ ವಾತಾವರಣದಲ್ಲಿ ನಮ್ಮ ತಾಲೂಕಿನಾದ್ಯಂತ ಆಚರಣೆ ಮಾಡತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಸಾವಕನಹಳ್ಳಿ ಗ್ರಾಮದಲ್ಲಿ ಭಾಳ ವಿಜೃಂಭಣೆಯಿಂದ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬೆಳಗ್ಗೆಯ ಪೂಜೆಯನ್ನು ನೆರವೇರಿಸಿ ಈಗ ನಮ್ಮ ಸಾವಕನಹಳ್ಳಿಯ ಯುವಕರು ಮುನಿಯಪ್ಪನವರು ಆದಿಯಾಗಿ ಎಲ್ಲ ಯುವಕರು ಕೂಡ ಇವತ್ತು ಬಾಬಾ ಜಗಜೀವನ್ ರಾವ್ ಮತ್ತು BR ಅಂಬೇಡ್ಕರ್ ಅವರ ಒಂದು ಪ್ರತಿಮೆಯನ್ನು ಮೆರವಣಿಗೆ ಮುಖಾಂತರವಾಗಿ ಮಾಡ್ತಕ್ಕಂಥದ್ದು. ನಾನು ಈ ಒಂದು ಸಂದೇಶನ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವತ್ತು ಅಂಬೇಡ್ಕರ್ ಅವರು ಒಂದು ಜಾತಿಗಾಗಲಿ ಒಂದು ಸಮುದಾಯಕ್ಕಾಗಲಿ ಅವರು ಸೀಮಿತವಾಗಿಲ್ಲ. ಇಡೀ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿ ಜನಾಂಗವನ್ನು ಸೀಮಿತವಾಗಿರ್ತಕ್ಕಂಥದ್ದು. ಅವ್ರು ಹಾಕಿರೋಂಥ ಬುನಾದಿಯಲ್ಲಿ ನಾವು ಇವತ್ತು ಎಲ್ಲ ಜನಾಂಗದವರು ಬದುಕ್ತಾ ಇರೋದ್ರಿಂದ ಈ ಹಬ್ಬನ ರಾಷ್ಟ್ರೀಯ ಮತ್ತು ರಾಷ್ಟ್ರ ಮತ್ತು ವಿಶ್ವನೇ ಒಪ್ಕೊಂಡಿದೆ. ಒಳ್ಳೆಯ ವಿಶ್ವಪಿತಮ ನಮ್ಮ BR ಅಂಬೇಡ್ಕರ್ ಅವರು ನನ್ನ ಒಂದು ಮಾತನ್ನು ಒಪ್ಕೊಂಡಿರೋದ್ರಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಪ್ರತಿ ವರ್ಷದಂತೆ ಈ ಹಬ್ಬನ ಎಲ್ಲರೂ ಮಾಡಬೇಕು ಅಂತ ಸಂದರ್ಭದಲ್ಲಿ ತಿಳಿಸ್ತಾ, ಮೊದಲನೇದಾಗಿ ನಮ್ಮ ಮುನಿಯಪ್ಪನವರು ಮತ್ತು ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು, ನಮ್ಮ ನರಸಿಂಹಣ್ಣವರು ಎಲ್ಲರೂ ಸೇರಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದನ್ನು ಯಾವಾಗ ಪ್ರತಿ ವರ್ಷ ನೆರವೇರಿಸ್ಕೊಂಡು ಹೋಗೋದಕ್ಕೆ ನಾವೆಲ್ಲರೂ ಅನುವು ಮಾಡಿಕೊಡ್ತೀನಿ ಸಂದರ್ಭದಲ್ಲಿ ತಿಳಿಸ್ತಾ ಎಲ್ಲರಿಗೂ ನಾನು ಮನಸ್ಸು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ.